ಕೋಟಿ ಫಂಡ್ ಅನ್ನು ಕೊಟ್ಟು 10 ಲಕ್ಷ ಟನ್ ಫುಡ್ ಅನ್ನು ಕೊಟ್ಟು ಕೂಲಿಗಾಗಿ ಕಾಳು ಅಂತ ಅವಾಗ ಬಾರಿ ಫೇಮಸ್ ಆಗಿತ್ತು. ಆವಾಗ ಕೊಟ್ಟಿದ್ರು. ಯಾವಾಗ ಇವ್ರ ಸರ್ಕಾರ ಬಂತು ಅದನ್ನ ನರೇಗಾ ಅಂತ ಚೇಂಜ್ ಮಾಡಿದ್ರು. ಅದಾದ ನಂತರ ಇಲೆಕ್ಷನ್ ಟೈಮ್ ಅಲ್ಲಿ ಮನ್ರೇಗಾ ಅಂತ ಚೇಂಜ್ ಮಾಡಿದ್ರು. ಹಾಗಾದ್ರೆ ನಿಜವಾಗಿ ಹೆಸರನ್ನ ಚೇಂಜ್ ಮಾಡಿರೋದು ಯಾರು? ಕಾಂಗ್ರೆಸ್ನವರು. ಯಾಕೆ ಚೇಂಜ್ ಮಾಡಬೇಕಾಗಿತ್ತು? ಇದು ಒಂದೇ ಅಲ್ಲ, ನಿಮಗೆ 4 ಉದಾಹರಣೆಗಳನ್ನು ಬೇರೆ ಕೊಡ್ತೀನಿ. ಒಂದೇ ಹೇಳಿದೆ, ಇವಾಗ ಸಂಪೂರ್ಣ ಗ್ರಾಮೀಣ ರೋಜಗಾರ ಯೋಜನಾ ನರೇಗಾ, ಫ್ರೀಡಮ್ ಆಫ್ ಇನ್ಫಾರ್ಮೇಶನ್ ಆಕ್ಟ್ ಅದನ್ನ RTI ಅಂತ ಚೇಂಜ್ ಮಾಡ್ತಾರೆ. ಟೋಟಲ್ ಸ್ಯಾನಿಟೇಷನ್ ಕ್ಯಾಂಪೇನ್, ನಿರ್ಮಲ್ ಭಾರತ್ ಅಭಿಯಾನ ಬದಲಾವಣೆ ಹಿಂದಿನ ರಾಜಕೀಯ ಐಡೆಂಟಿಟಿ ಕಾರ್ಡ್ ಆಧಾರ್ ಅಂತ ಚೇಂಜ್ ಮಾಡ್ತಾರೆ. ಕರ್ನಾಟಕ ಸುವರ್ಣ ಚತುಷ್ಪಥ ಇದು ರೋಡ್ ಅನ್ನ ಮಾಡಿದ್ರೆ ಅದ್ರ ಮೇಲೆ ಇರುವಂತ ಅಟಲ್ ಬಿಹಾರಿ ವಾಜಪೇಯಿ ಅವರ ಹೆಸರಿರುವಂತಹ ಎಲ್ಲ ಬೋರ್ಡ್ ಗಳನ್ನ ಕಿತ್ತಾಕ್ತಾರೆ. ಕರ್ನಾಟಕದಲ್ಲಿ ಚೇಂಜ್ ಮಾಡ್ತಾರೆ. ಹಾಗಾದ್ರೆ ಚೇಂಜ್ ಮಾಡ್ತಾರೋದು ಯಾರು? ಕಾಂಗ್ರೆಸ್ನವರು. ಈ ಹೆಸರು ಚೇಂಜ್ ಮಾಡ್ತಾರೆ, ಯೋಜನೆ ಚೇಂಜ್ ಮಾಡ್ತಾರೆ. ಆರೋಪ ಗಾಂಧಿ ಅವರ ಹೆಸರು ಕಿತ್ತಾಕ್ತಿದ್ದೀರಿ. ಪ್ರಶ್ನೆ ಸರ್, ಇವತ್ತಿಗೆ ಗೊತ್ತಿಲ್ಲ, ನೀವು ಕಾಫಿ ಎಕ್ಸ್ಟ್ರಾ ಕುಡಿದಿರ್ಬೋದು ಸರ್. ನೀವು ಕೇಳಿದ್ರಿ ಈ ಬಿಲ್ ನಲ್ಲಿ ಇರ್ತಕ್ಕಂತ ನ್ಯೂನ್ಯತೆಗಳ ಬಗ್ಗೆ ಚರ್ಚೆ ಮಾಡಬೇಕಾಗಿತ್ತು, ಅದನ್ನೇ ಮಾಡಿದಾರಪ್ಪ ಕ್ರಿಯೇಟಿವ್ ಆಗಿ. ಇದರಲ್ಲಿ ಗ್ರಾಮೀಣ ಕಾರ್ಮಿಕರ ಹಕ್ಕನ್ನ ಕಸ್ಕೊಳ್ಳಾಗ್ತಾ ಇದೆ, ಇಲ್ಲಿ ವೇತನ ಗೌರವ ಜನರಿಗೆ ಸಿಗ್ತಾ ಇಲ್ಲ, ಅದರ ಜೊತೆಯಲ್ಲಿ ಎಲ್ಲಾ ಹಳ್ಳಿಗಳಲ್ಲೂ ಕೆಲಸ ಮಾಡಬೇಕಾಗಿತ್ತು, ಇಲ್ಲ ಹಂಗಿಲ್ಲ, ಜನರಿಗೆ ಸಿಗಬೇಕಾದ ಉದ್ಯೋಗದ ಸಂಖ್ಯೆ ಕಡಿಮೆ ಆಗ್ತಿದೆ. ಇದನ್ನೇನೆ ಪ್ರಸ್ತಾಪ ಮಾಡಿರೋದು ಆಡ್ ಅಲ್ಲಿ ಕೂಡ. ನಾವು ಇದನ್ನೇ ಪ್ರಶ್ನೆ ಮಾಡ್ತಿರುವಂತದ್ದು. ಇವಾಗ ಒಂದೊಂದರಿಂದ ಬರ್ತೀನಿ. ಉದ್ಯೋಗ ನ್ಯಾಯಯುತ ವೇತನ ಗ್ರಾಮೀಣ ಕಾರ್ಮಿಕರ ಹಕ್ಕು ಅಲ್ವಾ ಅಂತ ಕೇಳಿದ್ದಾರೆ. ಓಕೆ, 100 ದಿನ ಇವರು ಕೊಡ್ತಾ ಇದ್ರು, 125 ದಿನ ಅಂದ್ರೆ 25 ಹೆಚ್ಚು, 100 ಹೆಚ್ಚು, 125 ಹೆಚ್ಚು. ಫಸ್ಟ್ ಇದಕ್ಕಾಯ್ತು, ಉತ್ತರ ಆಯ್ತು. ಪ್ರತಿ ಕೈಗೂ ಕೆಲಸಕ್ಕೆ ತಕ್ಕಂತೆ ವೇತನ ಬೇಕಾ ಬೇಡವಾ ಅಂತ ಹೇಳಿದ್ದಾರೆ. ಮೊದಲು ದಿನಕ್ಕೆ 174 ರೂಪಾಯಿ ಕೊಡ್ತಾ ಇದ್ರು, ಇವಾಗ 370 ರೂಪಾಯಿ ಕೊಡ್ತಾ ಇದೀವಿ. ಅಂದ್ರೆ ವರ್ಷಕ್ಕೆ ಹಿಂದೆ 17,400 ರೂಪಾಯಿ ಕೊಡ್ತಾ ಇದ್ರೆ ಇವತ್ತು ಸುಮಾರು 40,870 ರೂಪಾಯಿಯನ್ನ ಕೊಡ್ತಿದ್ದೀವಿ. ಪ್ರಿಯಾಂಕಾ ಖರ್ಗೆ ಸರ್, ಮೊದಲು ಇದನ್ನ ಸ್ವಲ್ಪ ನೋಡಿ. ಇದ್ರ ಬಗ್ಗೆ ನೀವು ನಿಮ್ಮ RDPR ಇಲಾಖೆಯವರು ಯಾರು ತಯಾರಿಸಿದಾರೋ ಅಥವಾ ನಿಮ್ಮ ಜೊತೆಲಿರೋರು ಯಾರು ತಯಾರಿಸಿದಾರೋ ನೋಡಿ, ಈ ಒಂದು ಮಾಹಿತಿಯನ್ನು ಹಾಕಿ ನೀವು, ಆಯ್ತಾ? ಸುಮ್ನೆ ವೇಗಾಗಿ ಪ್ರೊಪಗೇಂಡಾ ತರ ಮಾಡೋದು ಬೇಡ. ಆದ್ರಿಂದ ವರ್ಷಕ್ಕೆ ಮೊದಲು 17,400 ಸಿಗ್ತಾ ಇದ್ರೆ ಇವಾಗ 50,000 ಸಿಗ್ತಾ ಇದೆ. ಮೊದಲು ವೇತನ ಪಾವತಿಯನ್ನ ನಾವು ಅದನ್ನೇ ಮಾಡ್ತಾ ಇದೀವಿ. ಚರ್ಚೆಗೆ ಅಲ್ವಾ? ನೋಡಿ, ನಾನು ಹೇಳ್ತಾ ಇದ್ದೇನೆ, ಅದನ್ನು ಸರಿಯಾಗಿ ಕೇಳ್ತಾ ಇಲ್ಲ. ಇದೇ ಆಗ್ತಾ ಇರೋದು ಏನಂತ ಹೇಳಿದ್ರೆ, ನಾನು ಇಷ್ಟೊಂದು ಡೇಟಾ ಅಂಕಿಅಂಶವನ್ನ ಕೊಡ್ತಾ ಇದ್ದೀನಿ, ಅದನ್ನೇ ನೀವು ಕೇಳ್ತಾ ಇಲ್ಲ ಇಲ್ಲಿ. ಆದ್ರೆ ಚರ್ಚೆ ಮಾಡ್ತಾ ಇದ್ದೀವಿ ನಾವು. ಪ್ರೊಪಗಂಡಾ ಬಗ್ಗೆ 1 ಅವರ್ ಚರ್ಚೆ ಮಾಡ್ತಾ ಇದ್ದೀವಿ. ಇದೇ ಆಗ್ತಿರುವಂತದ್ದು, ಇದೇ ಆಗ್ತಿರುವಂತದ್ದು ಈ ರಾಜ್ಯದಲ್ಲಿ 2.5 ವರ್ಷದಿಂದ ಬರೀ ಇದೇ ಆಗ್ತಿರುವಂತದ್ದು. ಪರವಾಗಿಲ್ಲ, ನಮ್ಮ ವೀಕ್ಷಕರಿಗೆ ಗೊತ್ತಿದೆ. ರಿಪಬ್ಲಿಕ್ ಕನ್ನಡದ ಮಹಾಭಾರತದಲ್ಲಿ ಇದು 10ನೇ ಡಿಬೇಟ್. VBG ರಾಮ್ಜಿ ವರ್ಸಸ್ ಮನ್ರೇಗಾ ಏನ್ ವ್ಯತ್ಯಾಸ ಇದೆ ಅಂತ ಹೇಳಿ ಟೆಕ್ನಿಕಲಿ ನಾವು ಚರ್ಚೆ ಮಾಡಿರೋದು. ಇದು 10ನೇ ಡಿಬೇಟ್. ಎನಿವೆ ರಾಜುಗೌಡ್ರೆ, ಅಧಿಕಾರ ವಿಕೇಂದ್ರೀಕರಣದ ವಿರುದ್ಧ ಬಿಜೆಪಿ ಅನ್ನೋದನ್ನ ಬಹಳ ಪ್ರಬಲವಾಗಿ ಪ್ರತಿಪಾದಿಸುವ ಪ್ರಯತ್ನವನ್ನ ಈ ಬಿಲ್ನ ಚರ್ಚೆ ಮೂಲಕ ಕೂಡ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ನನಗಂತೂ ಯಾವ್ದು ಕಾಣ್ತಾ ಇಲ್ಲಪ್ಪ. ಅಧಿಕಾರ ವಿಕೇಂದ್ರೀಕರಣ ಅನ್ನೋ ವಿಚಾರದಲ್ಲಿ ಏನ್ ಮಾಡ್ತಾ ಇದಾರೆ, ಏನ್ ಮಾತಾಡ್ತಾ ಇದಾರೆ ಅನ್ನೋದು ಈಗೇನೋ ಏತಿ ಅಂದ್ರೆ ಪ್ರೇತಿ ಅನ್ನೋ ರೀತಿ ಕಾಣ್ತಾ ಇದೆ ಅಷ್ಟೇ. ಈಗ ನೀವು ಮೊದ್ಲೇನ್ ಮಾಡ್ತಾ ಇದ್ರು, ನಮ್ಮ ಸ್ನೇಹಿತರು ಹೇಳಿದ್ರು 90% ಅಲ್ಲ 92.7% ಸೆಂಟ್ರಲ್ ಗವರ್ಮೆಂಟ್ ಕೊಡ್ತಾ ಇತ್ತು, ಇನ್ ರಿಮೈನಿಂಗ್ 7.3% ರಾಜ್ಯ ಸರ್ಕಾರ ಕೊಡ್ತಾ ಇತ್ತು. ಈಗ ಮೊದ್ಲೇನ್ ಮಾಡ್ತಾ ಇದ್ರು, ಅವ್ರಿಗೆ ಬರ್ತಿದ್ದು 1,28,000 ಕೋಟಿ ಈ ಯೋಜನೆಗೆ ಹಣ ಬರ್ತಿತ್ತು. ಈಗ 96,000 ಕೋಟಿ ಬರ್ತಾ ಇದೆ ಅಂತ ಇವರ ವಾದ. ಆದ್ರೆ ಸೆಂಟ್ರಲ್ ಇಂದ ಕೊಡುವಂತ ಹಣನ ಯಾವ ರೀತಿ ಕೊಡ್ತಾರೆ, ಮತ್ತೆ ಬರೀ ಈ ಕೊಡುವಂತ ದುಡ್ಡು ಅಂದ್ರೆ ಒಂದು ಒಟ್ಟಿಗೆ, ಈಗ ನಾವು 1 ಲಕ್ಷ ಕೊಡ್ತೀವಿ ಅಂದ್ರೆ ಅದು 1 ಲಕ್ಷ ಪ್ಯಾಕೇಜ್, ಅದು ಯಾವ ರೀತಿ ಡಿವೈಡ್ ಮಾಡ್ತಾ ಹೋಗ್ತಾರೆ ಅನ್ನೋದು ಕೂಡ ಯೋಚನೆ ಮಾಡಬೇಕು. ಈಗ ರಾಜ್ಯ ಸರ್ಕಾರದಲ್ಲಿ ಸಾಕಷ್ಟು ಸಮಸ್ಯೆಗಳು ಕಾಣ್ತಾ ಇದೀವಿ. ಈ ನರೇಗಾ ಯೋಜನೆ ಎಸ್ಪೆಷಲಿ ಒಂದು ಗುಂಡಿ ತೆಗೆದ್ಬಿಟ್ಟು ಅದನ್ನ 20 ಕಡೆ ಫೋಟೋ ತೆಗೆದು ಹಾಕಿರುವಂತ ಉದಾಹರಣೆಗಳಿದೆ. ಯಾವ್ದೋ ಒಂದು ಹೆಣ್ಮಗಳು ಸೀರೆ ಉಡಿಸಿ ಮಾಡಿರುವಂತ ಸಾಕಷ್ಟು ಇಂಥ ಉದಾಹರಣೆಗಳು ಬಿಚ್ತಾ ಹೋದ್ರೆ ರಾಜ್ಯ ಸರ್ಕಾರದಲ್ಲಿ ಸಾಕಷ್ಟು ಹಗರಣಗಳಾಗಿದ್ದಾವೆ. ನಾವ್ ಹೇಳೋದೇನಂದ್ರೆ ಅಟ್ಲೀಸ್ಟ್ ಇವ್ರದ್ದು ಒಂದು 40% ಕಾಂಟ್ರಿಬ್ಯೂಟ್ ಅಂತ ಮಾಡಿದ್ರೆ ರಾಜ್ಯ ಸರ್ಕಾರದಲ್ಲಿ ಒಂಚೂರು ಚುರುಕಾಗುತ್ತೆ. ನಿಮ್ದೇ PDOಗಳು ಇರ್ತಾರೆ, ಸೆಂಟ್ರಲ್ ಇಂದ ಯಾರು ಆಯ್ಕೆ ಆಗಿಲ್ಲ ಇಂಥ ಸ್ಕೀಮ್ಗಳಿಗೆ, ಇಲ್ಲಿ ಅವರೇ
ಕೆಲಸ ಮಾಡೋಂಥದ್ದು PDO ಆಗಿರ್ಲಿ, ಆಮೇಲೆ ಸೆಕ್ರೆಟರಿ ಆಗಿರ್ಲಿ, ಇವ್ರಿಗೆಲ್ಲ ರಾಜ್ಯ ಸರ್ಕಾರ ಸಂಬಳ ಕೊಡುತ್ತೆ. ರಾಜ್ಯ ಸರ್ಕಾರದ್ದು ಅಂದಾಗ ಅವ್ರಿಗೂ ಒಂಚೂರು ಜವಾಬ್ದಾರಿ ಇರುತ್ತೆ ಅನ್ನೋ ಒಂದು ಉತ್ಕಟೆ ಇಟ್ಕೊಂಡು ಸರ್ಕಾರ ಮಾಡಿದೆ ವಿನಃ. ಆಮೇಲೆ ನೋಡಿ, ಇಲ್ಲಿ ಸಂಬಳ ಕೂಡ 174 ರೂಪಾಯಿ ಇದ್ದಿದ್ದು 370 ರೂಪಾಯಿವರೆಗೂ ಹೋಗಿದೆ ಅಂದಾಗ ಅದನ್ನು ಕೂಡ ಒಂದ್ಸತಿ ಯೋಚನೆ ಮಾಡ್ಬೇಕು. ಯಾಕಂದ್ರೆ ನಾರ್ಮಲ್ ಮಿನಿಮಮ್ ವೇಜಸ್ ಇದ್ದಂತ ಒಂದು ಕಾಲಘಟ್ಟದಲ್ಲಿ ಮಿನಿಮಮ್ ವೇಜಸ್ ಗಿಂತ 370 ರೂಪಾಯಿ ಇವಾಗ ಮಿನಿಮಮ್ ವೇಜಸ್ ತಂದು ನಿಲ್ಸಿದ್ರೆ 170 ರೂಪಾಯಿ ಇದ್ದಿದ್ದ 370 ಮಾಡಿದ್ದಾರೆ. ಆಮೇಲೆ 100 ದಿನ ಇದ್ದಿದ್ ಕೆಲಸ. ಆಮೇಲೆ ಇನ್ನೊಂದೇನಂದ್ರೆ ಕೊಟ್ಟಿಗೆ ಕಟ್ತೀವಿ, ಬದ ಕಟ್ತೀವಿ, ಆಮೇಲೆ ಇನ್ನೇನೋ ಮಾಡ್ತೀವಿ ಅಂತ ಹೇಳಿ ಮೊದ್ಲೇನ್ ಮಾಡ್ತಾರೆ, ಸ್ಕೀಮ್ಗಳು ಮಾಡಿ ಅದರದ್ದೇ ಫೋಟೋ 4 ಬಾರಿ ತೆಗೆದು ಹಾಕ್ತಾ ಇದ್ರು. ಈಗ ಅದಕ್ಕೆ ಸೆಂಟ್ರಲ್ ಗವರ್ಮೆಂಟ್ ಏನಾದ್ರೆ ಈ ಸ್ಕೀಮಿನ ದುರುಪಯೋಗ ಆಗಬಾರ್ದು ಅಂತ ಹೇಳಿ ಹೊಸ ರೂಪುರೇಷೆ ಕೊಟ್ಟು, ಈಗ ರಸ್ತೆ ಮಾಡ್ಕೊಳ್ಳಿ, ನಿಮ್ ಊರಿಗೆ ಬೇಕು ರಸ್ತೆ ಮಾಡ್ಕೊಳ್ಳಿ, ನೀರಾವರಿ ಯೋಜನೆಗಳು ಮಾಡ್ಕೊಳ್ಳಿ, ಈ ತರ ಎಲ್ಲ ಯೋಜನೆಗಳನ್ನ ಹೊಸದಾಗಿ ಇದ್ರೊಳಗೆ ಅಡಕ ಮಾಡಿ ಕೊಡೋ ಪ್ರಯತ್ನ ಮಾಡ್ತಾ ಇದೆ. ಇದ್ರ ಬಗ್ಗೆ ಜನತೆಗೆ ಇಂಪಾರ್ಟೆಂಟ್ ಆಗಿ ತಿಳಿಸಬೇಕಾದಂತ ಸರ್ಕಾರಗಳು ಇಲ್ಲಿ ಮೈ ಮರ್ತಿವೆ. ಈಗ ನೋಡಿ, ಈ ತರ ನಾನು ಹೇಳೋದಲ್ಲ, ನನ್ಗೆ ತೀರಾ ಬೇಸರ ಆಗಿದ್ದೇನಂದ್ರೆ ಈ ತರ ಕಾರ್ಟೂನ್ ಮಾಡಿ ಗಿಮಿಕ್ ಮಾಡಿ ಕೊಡೋ ಬದಲು ಅಟ್ಲೀಸ್ಟ್ ಈ ಯೋಜನೆಯಲ್ಲಿ ಏನಿದೆ, ನಮಗೇನ್ ಸಮಸ್ಯೆ ಆಗ್ತಾ ಇದೆ, ಯಾರೇ ಆಗಲಿ ಒಬ್ಬ ನಾಗರಿಕನಾಗಿ ನಮ್ಗೆ ಬೇಕಾಗಿರೋದೇನು, ಕೇಂದ್ರ ಸರ್ಕಾರದಿಂದ ನಮ್ಮ ಅನ್ಯಾಯ ಆಗಿದೆ ಅದನ್ನ ತೋರಿಸಿ. ನೀವು ಹೆಸರು ಚೇಂಜ್ ಮಾಡ್ಬಿಟ್ರು ಅನ್ನೋದ್ರ ಬಗ್ಗೆನೇ ದೊಡ್ಡದಾಗಿ ನೀವು ಬಿಂಬಿಸಕ್ ಹೋದ್ರೆ ಅಲ್ಲಿಗೆ ಸಮಾಜಕ್ಕೆ ಏನು ನೀವು ಇದ್ ಕೊಡ್ತೀರಿ? ಮಹಾತ್ಮ ಗಾಂಧಿಯವರು ರೈತ ಈ ದೇಶದ ಬೆನ್ನೆಲುಬು ಅಂತ ಅಂದ್ರಿ. ರೈತನ್ ಕೊಡ್ತಾ ಇದ್ದಂತ ನೀವು ಇಲ್ಲೇ ಏನೋ ಕಿಸಾನ್ ಸಮ್ಮಾನ್ ಯೋಜನೆ ಜೊತೆ ಕೊಡ್ತಿದ್ದ ಹಣನೇ ಕಿತ್ತಾಕ್ಬಿಟ್ರಿ. ರೈತರ ಮಕ್ಕಳಿಗೆ ಕೃಷಿ ಕಾಲೇಜ್ನಲ್ಲಿ ಕೊಡ್ತಿದ್ದಂತಹ ಸ್ಕಾಲರ್ಶಿಪ್ ಅನ್ನು ಕಿತ್ತಾಕಿದಿರಿ. ಸೊ ಇವನ್ನೆಲ್ಲ ಬಿಚ್ತಾ ಹೋದ್ರೆ ನೀವು ರೈತರಿಗೆ ಏನ್ ಮಾಡಿದಿರಿ? ಆಮೇಲೆ ಗಾಂಧೀಜಿಯವರು ಇನ್ನೂ ಒಂದ್ ಮಾತು ಹೇಳಿದ್ರು, ಪಾನ ನಿರೋಧ ಕಾಯ್ದೆ ತರಬೇಕು ಅಂತ. ಅವತ್ತಿಂದ ಅವ್ರದ್ದೊಂದು ಕನಸಾಗಿತ್ತು. ನೀವು ಅದ್ರ ಬಗ್ಗೆ ಎಲ್ಲ ಚರ್ಚೆ ಮಾಡಿದಿರಾ? ಇವತ್ತು ಅದಕ್ಕೆ ಬಡ್ಜೆಟ್ ಕೊಡ್ತೀರಿ, 40,000 ಕೋಟಿ ನೀವು ಕಲೆಕ್ಷನ್ ಮಾಡಬೇಕು ಅಂತ ಟಾರ್ಗೆಟ್ ಕೊಡ್ತೀರಿ. ಸಾವಿರಾರು ಕೋಟಿ ಹಗರಣಗಳಾಗ್ತಾ ಇದ್ದೇವೆ ರಾಜ್ಯದಲ್ಲಿ, ನೀವು ಅದ್ರ ಬಗ್ಗೆ ಚಿಂತನೆನೇ ಇಲ್ಲ. ನಿಮ್ ಡಿಸಿಗಳು ಕೋಟಿಗಟ್ಟಲೆ ಕಲೆಕ್ಷನ್ ಮಾಡ್ತಾ ಇದ್ದಾರೆ, ಅದ್ರ ಬಗ್ಗೆ ನೀವು ಯಾಕೆ ಯೋಚನೆ ಮಾಡ್ತಾ ಇಲ್ಲ? ನಾನು ಹೇಳೋದಿಷ್ಟೇ, ಜನಗಳ ತೆರಿಗೆ ಹಣನ ಜನಗಳಿಗೆ ತಲುಪಿಸಕ್ಕೆ ನೀವು ಯಾವ ರೀತಿ ಕಾರ್ಯಕ್ರಮಗಳನ್ನ ರೂಪಿಸಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ. ಖರ್ಗೆ ಅವ್ರ ಬಗ್ಗೆ ನನ್ಗೆ ಅಪಾರವಾದ ಗೌರವ ಇದೆ, ಆದ್ರೆ ನಿಮ್ಮ ಇಲಾಖೆಯಲ್ಲಿ ನಡೀತಾ ಇರುವಂತ ಹಗರಣಗಳ ಬಗ್ಗೆ ಯಾರೋ ಬಟ್ಟಂಗಿಗಳು ನಿಮ್ಮನ್ನ ಹೊಗಳಕ್ಕೆ, ನಿಮ್ನೇನೋ ಮರ ಹತ್ಸಕ್ಕೆ, ಈ ತರ ಒಂದು ನೀವೇನೋ RSS ವಿರುದ್ಧ ಸ್ಟೇಟ್ಮೆಂಟ್ ಕೊಟ್ರಿ ಅಂತ ಹೇಳಿ ನಿಮ್ಮನ್ನ ಏನೋ ಪ್ಲೀಸ್ ಮಾಡಕ್ಕೋಸ್ಕರ ಈ ತರ ಒಂದು ಅಡ್ವರ್ಟೈಸ್ಮೆಂಟ್ ಕೊಟ್ರೆ ನೀವು ಅದನ್ನ ಪೋಸ್ಟ್ ಮಾಡಿ ಅಂತ ಹೇಳಿ ನಿಮ್ಮ ಮಿನಿಸ್ಟರ್ ಆಗಿ ನೀವು ಅದನ್ನ ಸಮರ್ಥಿಸ್ತೀರಿ ಅಂದ್ರೆ ನಿಮ್ಮ ಮನಸ್ಥಿತಿ ಎಲ್ಲಿಗೋಗಿದೆ? ಒಬ್ಬ ಮಿನಿಸ್ಟರ್ ಆಗಿ ನೀವು ಈ ರಾಜ್ಯದ ಮಿನಿಸ್ಟರ್ ಇವತ್ತು ಕಾಂಗ್ರೆಸ್ನ ಮಿನಿಸ್ಟರ್ ಅಲ್ಲ ಸ್ವಾಮಿ. RDPR ಅನ್ನೋ ಒಂದು ಇಲಾಖೆ ರೈತರ ಬಾಳನ್ನ ಬೆಳಕು ಮಾಡುವಂತ ಇಲಾಖೆ. ಅಂತ ಇಲಾಖೆಯಲ್ಲಿ ನಮ್ಮ ತೆರಿಗೆ ಹಣ ವೇಸ್ಟ್ ಆಗಿ ಹೋಗ್ತಾ ಇದೆ. ಅಧಿಕಾರಿಗಳು ಇವತ್ತು ಸೋಮಾರಿ ಬಿದ್ದೋಗಿದ್ದಾರೆ. ನಿಮ್ ಇಲಾಖೆಯಲ್ಲಿ 3 ವರ್ಷ ಖಾಲಿ ಬಿದ್ದಿದೆ ಪೋಸ್ಟ್ಗಳು. ಆ ಪೋಸ್ಟ್ಗಳಿಗೆ ಒಬ್ಬೊಬ್ರಿಗೆ 4 ಪೋಸ್ಟ್ಗಳು ಕೊಟ್ಟು ಕುಣಿಸಿದಿರಿ. ಅಲ್ಲಿ ಕೆಲಸ ಮಾಡಕ್ ಆಗ್ತಾರ. ಹೆಣ್ಮಕ್ಳನ್ನ ರಾತ್ರಿ 10 ಗಂಟೆವರೆಗೂ ದುಡಿಸ್ಕೊತಾ ಇದ್ದಾರೆ. ಅದ್ರ ಬಗ್ಗೆ ಯೋಚನೆ ಮಾಡಿ, ಚರ್ಚೆ ಮಾಡಿ ಸ್ವಾಮಿ. ಅದನ್ನ ಬಿಟ್ಬಿಟ್ಟು ರಾಜಕಾರಣ ಮಾಡಿದ್ರೆ ಎಲ್ಲಕ್ಕೆ ತಗೊಂಡೋಗ್ತೀರಾ ಸಮಾಜನ ನೀವು? ಸರಿ, ಶಿವಶಂಕರ್ ಸರ್ ಹೇಳ್ತಾ ಇದ್ದ ಹಾಗೆ ಕೇಂದ್ರ ಸರ್ಕಾರದಲ್ಲಿ ಇರೋದು ಬಿಜೆಪಿ, ವಿಚ್ ಇಸ್ ಐಡಿಯಾಲಜಿಕಲಿ ಅಪೋಸಿಟ್ ಟು ಅಸ್. ಹಾಗಾಗಿ ಕೇಂದ್ರ ಸರ್ಕಾರ ಮಾಡೋ ಎಲ್ಲಾ ಯೋಜನೆಗೂ ನಾವು ಅಪೋಸ್ ಮಾಡ್ತೀವಿ ಅಂತ ಹೇಳಿ ಕಾಂಗ್ರೆಸ್ ನೇತೃತ್ವದ ರಾಜ್ಯಕ್ಕಾಗ್ಲಿ ಅಥವಾ ರಾಜ್ಯದಲ್ಲಿ ಕಾಂಗ್ರೆಸ್ ಇದೆ ಅನ್ನೋ ಕಾರಣಕ್ಕೆ ಬಿಜೆಪಿ ಅಪೋಸ್ ಮಾಡೋದು ಈ ವ್ಯವಸ್ಥೆ ಸರಿ ಇಲ್ಲ ಅಂತ. ಇದಕ್ಕೆ ಪೂರಕವಾಗಿ ಅನಂತ್ ಸರ್ ನಿಮಗೂ ಪ್ರಶ್ನೆ, ಹಾಗೆ ಹರಿರಾಮ್ ಸರ್ ನಿಮಗೂ